ನಡೆಯಿತು ತಂದೆ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರ ಪರವಾಗಿ ಕೆಲಸ ಮಾಡಿದ ಅಂಕಲಿ ಪೊಲೀಸ್ ಠಾಣೆಯ ಪೊಲೀಸರು. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಪೊಲೀಸ್ ಠಾಣೆಯ ಪೊಲೀಸರು. ಕಾರಣ ಇಷ್ಟೇ, ತಮ್ಮ ಸೋದರತೆಯನ್ನು ವಿವಸ್ತ್ರಗೊಳಿಸಿ ಬೆತ್ತಲೆ ಮಾಡಿ ಬೆಳೆಯುತ್ತಿದ್ದರಿಂದ ಕನ್ನಡ ಕಂಡ ಸೋದರಳಿಯ ಶ್ರೀಕಾಂತ್ ಈತನು ನಡೆದಂಥ ಘಟನೆಯನ್ನು ಪೊಲೀಸರಿಗೆ ಫೋನ್ ಮುಖಾಂತರ ತಿಳಿಸಿದಾಗ ಪೊಲೀಸರು ಬರುವಷ್ಟರಲ್ಲಿ 15ರಿಂದ 20ಕ್ಕಿಂತ ಹೆಚ್ಚು ಗುಂಪೊಂದು ತಂದೆ ಹಾಗೂ ಮಗನ ಮೇಲೆ ಕಬ್ಬಿಣದ ರಾಡಿನಿಂದ, ಹಾರೆಯಿಂದ, ಸನಿಕೆಯಿಂದ ಜೋರಾಗಿ ತಲೆಗೆ ಹೊಡೆದಿದ್ದರಿಂದ ರಕ್ತಸ್ರಾವ ತುಂಬ ಆಗುತ್ತಿತ್ತು. ಅಷ್ಟರಲ್ಲಿ ಪೊಲೀಸರು ಬಂದಾಗ ನೋಡಿದಂಥ ಘಟನೆಯನ್ನು ಕಣ್ಣಾರೆ ಕಂಡರೂ ಸಹ ಹಲ್ಲೆಗೊಳಗಾದವರ ಮೇಲೆಯೇ ಕೇಸನ್ನು ದಾಖಲಿಸಿರುತ್ತಾರೆ ಪೊಲೀಸ್ನವರು. ಮಾನ್ಯ ಗೃಹ ಸಚಿವರು ಇತ್ತ ಕಡೆ ಗಮನವಿಟ್ಟು ಕೇಳಿ. ಇಂಥ ಪೊಲೀಸರಿಂದ ಪ್ರಾಮಾಣಿಕ ಪೊಲೀಸರಿಗೆ ಕೆಟ್ಟ ಹೆಸರು. ಡಾಕ್ಟರ್ ಜಿ. ಪರಮೇಶ್ವರ್ ಚಿತ್ತ ಕೊಟ್ಟು ಕೇಳಿ.